ನಮ್ಮ ಸ್ಟೋರಲ್ಲಿ ಸ್ವಲ್ಪ ಯೂನಿಕ್ ಪ್ರಾಡಕ್ಟ್ಸ್ ಇದೆ. ಅದು ಒಂದು ಏನು ಅಂತ ಹೇಳಿದ್ರೆ ಈ ವಾಲೆ ಬೆಲ್ಲ ಅಂತ ಹೇಳ್ತಾರೆ. ಅದೇ ತರ ಕಾಚಂಪುಳಿ ಅಂತ ಹೇಳ್ತೀವಿ, ಕಾಚಂಪುಳಿ ಇದೆ. ಆಮೇಲೆ ತೆಂಗಿನ ಎಣ್ಣೆ ಇದೆ, ಪ್ಯೂರೆಸ್ಟ್ ತೆಂಗಿನ ಎಣ್ಣೆ, ಕಾಫಿ ಪೌಡರ್ ಇದೆ, ಟೀ ಪೌಡರ್ ಇದೆ. ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್. ಇಲ್ಲಿಗೆ ಬಂದು ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮ್ಮೊಟ್ಟಿಗೆ ಸ್ಟೇ ಮಾಡಿ ಒಂದು ಪ್ಲಾಂಟೇಶನ್ ವಾಕ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹೋಗಿರುವಂತಹ ಗೆಸ್ಟ್ ನಮ್ಮ ಈ ಒಂದು ಪ್ರಾಪರ್ಟಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಈ ಒಂದು ವಿಡಿಯೋನ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ ನೀವು ಯಾರನ್ನ ತಗೊಂಡು ಇಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು, ಫ್ಯಾಮಿಲೀಸ್ನ ಇಲ್ಲ ಫ್ರೆಂಡ್ಸ್ನ ಅಂತ ಹೇಳ್ಬಿಟ್ಟು. ಸಿ ಯು ಇನ್ ಕೂರ್ಗ್. ರಿಸಾರ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಮತ್ತೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಪ್ರಾಬ್ಲಿ ನವಂಬರ್ ಡಿಸೆಂಬರಲ್ಲಿ ಓವರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ರೆಸಾರ್ಟ್ ಚೆನ್ನಾಗಿದೆ, ಅಂದರೆ ಎಸ್ಪೆಷಲಿ ಪ್ಲಾಂಟೇಶನ್ ವಾಕ್ ವಾಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನೇಚರ್ ವೈಸ್ ನಾವು ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳಂಗಾಯಿತು. ಸೊ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಓವರ್ ಆಲ್ ವಿ ಫೆಲ್ಟ್ ಗುಡ್. ಇಟ್ಸ್ ಎ ಗುಡ್ ಗೆಟ್ ಅವೇ ಫ್ರಮ್ ಅವರ್ ಬ್ಯುಸಿ ಲೈಫ್. ಚೆನ್ನಾಗಿತ್ತು ರೆಸಾರ್ಟ್, ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಜಿಪ್ ಲೈನು, ಆಮೇಲೆ ಪ್ಲಾಂಟೇಶನ್ ವಾಕ್, ಸೈಕ್ಲಿಂಗ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸು. ಮತ್ತು ಎಲ್ಲನೂ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ರೂಮ್ಸು ಎಲ್ಲ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಮೈನು ಹೆಲ್ತಿ ಫುಡ್ ಕೊಟ್ಟಿದ್ದೀರಾ. ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸು, ಜ್ಯೂಸು ಆ ಥರದ್ದೆಲ್ಲ ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸು. ಮತ್ತು ಜಿಪ್ ಲೈನ್ ಎಲ್ಲ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ತುಮಕೂರಿಂದ ಬಂದಿದ್ದೀವಿ. ತುಮಕೂರಿಂದ ಬಂದಾಗ ನಮಗೆ ಆ್ಯಕ್ಚುಲಾಗಿ ಮಳೆ ವೆದರ್ ಹೆಂಗಿದೆ ಏನು ಅಂತ ಅನಿಸ್ತಿತ್ತು. ಬಟ್ ಇಲ್ಲಿ ಬಂದಾದಮೇಲೆ ಮಳೆ ಇದ್ರೂ ತುಂಬ ಹ್ಯಾಪಿಯಾಗಿ 2 ಡೇಸ್ ನಾವು ಕಳೆದಿದ್ದೀವಿ. ಪ್ಲಸ್ಸು ಇಲ್ಲಿ ಎಂಟ್ರಿ ಆಗಿದ ತಕ್ಷಣಕ್ಕೆ ನಮ್ಮ ಸ್ಟಾರ್ಟಿಂಗಲ್ಲಿ ರಿಸೆಪ್ಷನಲ್ಲಿ ಒಬ್ಬರು ಮೇಡಮ್ನವ್ರು ಬಂದು ರಿಸೀವ್ ಮಾಡಿದ್ರು. ಪ್ಲಸ್ ಅಲ್ಲಿ ನಮ್ಮ ಸ್ನೇಹಿತರಾದಂಥ ನಮ್ಮ ಪುನೀತ್ ಸರ್ ಬಂದು ನಮ್ಮನ್ನು ರಿಸೀವ್ ಮಾಡಿ ನಮ್ಮನ್ನು ಆತ್ಮೀಯವಾಗಿ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ನಮ್ಮನ್ನು ಬರಮಾಡಿಕೊಂಡ್ರು. ಪ್ಲಸ್ ಇಲ್ಲಿ ಹಿಂಗೆ ಅಂತಂದರೆ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಎಕ್ಸ್ಪ್ಲೈನ್ ಏನೇ ಮಾಡಿದ್ರು ಕಮ್ಮಿನೇ. ಯಾಕೆ ಅಂತಂತಂದರೆ ನಾವು ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಇಲ್ಲಿಗೆ ಬಂದು ಒಂದು 2-3 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಇರುತ್ತೆ. ಒಂದು ಎರಡನೇದಾಗಿ ಇಲ್ಲಿನ ಫುಡ್ ಮಾತ್ರ ಕ್ಲಾಸ್ ಆಗಿದೆ. ನಮಗೆ ಮನೆ ಊಟ ಹೇಗಿದೆಯೋ ಅದೇ ಥರ ಇದೆ. ಬೆಳಗ್ಗೆ ತಿಂಡಿ ಆಯಿತು, ಮತ್ತು ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಡಿನ್ನರ್ ಆಯಿತು, ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಇಲ್ಲಿ ಚೆಫ್ ಅವ್ರಿಗೂ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀವಿ. ಆಮೇಲೆ ಇಲ್ಲಿನ ಸ್ಟಾಫ್ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀವಿ. ಪ್ಲಸ್ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ತುಂಬ ಹ್ಯಾಪಿಯಾಗಿದ್ದೀವಿ. ನಾವು ನೈಟ್ ನಮಗೆ ಒಂದು ಇದರಿಂದ ಇದಕ್ಕೆ ಕರ್ಕೊಂಡೋದ್ರು, ಪ್ಲಾಂಟೇಶನ್ ವಾಕಿಗೆ ಕರ್ಕೊಂಡೋದ್ರು. ಅಲ್ಲೂ ಅಷ್ಟೇ ತುಂಬ ಅದ್ಭುತವಾಗಿ ನಮ್ಮ ಇವರು ಪುನೀತ್ ಸರ್ ನಮಗೆ ಗೈಡ್ ಮಾಡಿದ್ರು. ಕೆಲವೊಂದೆಲ್ಲ ನಾವು ಆಚೆ ಸಿಟಿಲಿ ಇದ್ಬಿಟ್ಟು ನಮಗೇನು ಗೊತ್ತಿರಲ್ಲ. ಇಲ್ಲಿ ಅವರು ತುಂಬ ಎಷ್ಟು ತಿಳ್ಕೊಂಡಿದ್ದಾರೆ